ಯು ಮೇ ಡಿಸೈಡ್ ನಾಟ್ ಟು ಆನ್ಸರ್ ಆಲ್ಸೋ. ಈ ಸರ್ಕಲಲ್ಲಿ ದರ್ಶನ್ ಇದ್ದರು, ತುಂಬ ಆತ್ಮೀಯರಿದ್ದರು ನೀವು. ಹೌದು ಸರ್, ಕ್ಲೋಸ್, ವಿ ಆರ್ ವೆರಿ ಕ್ಲೋಸ್. ಅವ್ರದ್ದು ಫಸ್ಟ್ ಫೇಸ್ ಆಫ್ ದೋರ್ಸ್ ಬ್ಯಾಡ್ ಡೇಸ್ ಇತ್ತಲ್ಲ 2011 ಅಲ್ಲಿಂದ ಹೊರಗೆ ಬಂದ ಮೇಲೆ ನೀವು ಹಗಲ ಮೇಲೆ ಕೈ ಹಾಕ್ಕೊಂಡು ಅವ್ರನ್ನ ಪ್ರೋತ್ಸಾಹ ಕೊಡಿ ಎಲ್ಲ ಆಯ್ತು. ಏನು ಯು ಹ್ಯಾವ್ ಡನ್ ಎವ್ರಿಥಿಂಗ್ ಸರ್. ಆಸ್ ಅ ಫ್ರೆಂಡ್ ಎಲ್ಲದು ನಿಷ್ಕಳಂಕವಾಗಿರ್ಬೇಕಾಗತ್ತೆ. ನಾನು ದೊಡ್ಡವನು ನೀನು ದೊಡ್ಡವನು ಬರಲ್ಲ. ಅವ್ರಿಗೆ ಯಾರೋ ನಮ್ಮ ಸ್ನೇಹಿತರು ಮಾಡೋ ತಪ್ಪುಗೂ ನಾವು ತಲೆ ಬಾಗಬೇಕಾಗತ್ತೆ. ನಾಟ್ ಬಿಕಾಸ್ ಆಫ್ ಎಂಬ್ಯಾರಸ್ಮೆಂಟ್, ಔಟ್ ಆಫ್ ಲವ್. ನಾವು ಇದೀವಿ ಅಂತ ಮಾಡಬೇಕಾಗುತ್ತೆ, ನಾವು ಮಾಡಿದ್ದೀವಿ. ಅನಾವಶ್ಯಕ ಕಾರಣಗಳಿಂದ ಏನೇನೋ ನಡೆದಾಗ ಏನಾಗುತ್ತೆ, ದೂರ ಇರೋದು ಬೆಟ್ರ್ ಅಂತ ಅನ್ಸುತ್ತೆ. ನಮಗೆಲ್ಲ ಗೊತ್ತಾಗೋಯ್ತು. ಆ್ಯಂಡ್ ನಾವು ಒಳ್ಳೇದೇ ಮಾಡಿದ್ದೀನಿ ಹೊರತು ನನಗೆ ಬೇರೆ ಏನಿಲ್ಲ ಸರ್. ನೀವು ಯಾವತ್ತು ಯಾವುದೇ ಇಂಟರ್ವ್ಯೂಲ್ಲಿ ಕುತ್ಕೊಂಡ್ಬಿಟ್ಟು ನಾನು ಕೆಟ್ಟದಾಗ ಮಾತಾಡೋದು ಕೇಳಿಸ್ಕೊಂಡ್ರೆ ಸಾಧ್ಯನೇ ಇಲ್ಲ. ನಾವೆಲ್ಲ ಮಾತಾಡಲ್ಲ. ನಾನು ಕರೆಕ್ಟಾಗಿ ಹೇಳ್ತಿದ್ದೀರಾ ನೀವು. ಆ್ಯಂಡ್ ಹಾಗಂತ ನನಗೆ ನೋವುಗಳಿಲ್ಲ ಅನ್ಕೊಂಬಿಡಿ. ಎಲ್ಲ ಒಳ್ಳೇದು ನಡೀತಾ ಇದ್ರೆ ದೂರ ಯಾಕಾಗ್ತೀವಿ ಸರ್ ನಾವು, ಅಲ್ವಾ? ಆಮೇಲೆ ಯಾರ್ದೋ ಭುಜದ ಮೇಲೆ ಇಟ್ಟು ಗನ್ ಹೊಡೆಯೋ ಫೈರ್ ಮಾಡೋ ವ್ಯಕ್ತಿ ನಾನಲ್ಲ. ಸೊ ಅಂಥದ್ದು ಆಪಾದನೆಗಳು ನನ್ನ ಮೇಲೆ ಬಂತು, ಏನೇನೋ ಹೇಳಿದ್ರು. ಬಟ್ ನಾನು ಎಲ್ಲೂ ಸ್ಟೇಟ್ಮೆಂಟ್ ಏನಕ್ಕೆ ಮಾಡೋಕ್ಕೆ ಹೋಗಿಲ್ಲ ಅಂದರೆ ಐ ಹ್ಯಾವ್ ಟು ಮೇಂಟೈನ್ ಅ ಸರ್ಟನ್ ಡೆಕೋರಮ್ ಆಫ್ ದ ಫ್ರೆಂಡ್ಶಿಪ್ ಆಲ್ಸೋ. ನಾನೊಂದು ಇಂಟರ್ವ್ಯೂ ಹೇಳಿದ್ದೆ, ಯಾರಿಗೂ ನಾವು ಕೊಡೋ ಸ್ಥಾನ ನಾವು ಯಾವತ್ತೂ ಕಿತ್ಕೊಳ್ಳಲ್ಲ. ಕಿತ್ತರೆ ನಾವಾಗಿರಲ್ಲ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಬಟ್ ಹಾಗಂತ ಕೂತು ಎಕ್ಸ್ಪೆಕ್ಟ್ ಮಾಡಕ್ ಹೋಗಲ್ಲ. ಏನು ಐ ಡಿಂಟ್ ವಾಂಟ್, ಐ ಮೂಡ್ ಆನ್. ಈ ಮರ್ಡರ್ ಸುದ್ದಿ ಬಂದಾಗ ಏನಿಸ್ತು ಅಂದರೆ ದ ವೇ ಹಿ ವಾಸ್ ಗೋಯಿಂಗ್ ಒಂದು ದಿವಸ ಇದಾಗಲೇಬೇಕಾಗಿತ್ತು ಅಂತ? ಇಲ್ಲ ಸರ್, ನಾನೀಗ ಅದನ್ನ ಹೇಳಕ್ ಹೋಗಲ್ಲ. ಫಸ್ಟಿಗೆ ಈ ಮಟ್ಟಿಗೆಲ್ಲ ಇರ್ಲಿಕ್ಕೆ ಸಾಧ್ಯ ಇಲ್ವೇ ಅಂತ ಅಂದ್ಬಿಟ್ಟು ಬಂತು, ನನ್ನ ತಲೆಗಂತೂ ಬಂತು. ಅಂದರೆ ಇದೇನೋ ಫಾಲ್ಸ್ ನ್ಯೂಸ್ ಆಗೋಗಿದೆ. ಬಟ್ ಅಟ್ ದಿ ಸೇಮ್ ಟೈಮ್ ಪೊಲೀಸ್ ಪೀಪಲ್ ಡಿಪಾರ್ಟ್ಮೆಂಟ್ ಅಂಡ್ ಆಲ್ ಆರ್ ನಾಟ್ ಸಂಬಡಿ ಹೂ ಟೇಕ್ ಸಚ್ ಡ್ರಾಸ್ಟಿಕ್ ಥಿಂಗ್ಸ್ ದಟ್ ಯಾವುದೋ ಒಂದು ಅಷ್ಟು ದೊಡ್ಡ ವ್ಯಕ್ತಿನ ನೀವು ಏನು ಇಲ್ಲದೆ ಕರ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಕಡೆ ಇದೆ. ಬಿಕಾಸ್ ನನಗೆ ಪೊಲೀಸ್ನವರು ಪರಿಚಯ ಇರೋದ್ರಿಂದ ಒಂಥರ ನಮಗೆ ಮೋಡ ಕವಿದ ವಾತಾವರಣ ಆಗಿತ್ತು ಸರ್ ಫಾರ್ ಫ್ಯೂ ಡೇಸ್. ವಿ ಆರ್ ಆಲ್ಸೋ ಗ್ಲೂ ಟು ದ ನ್ಯೂಸ್. ಏನು ಸತ್ಯ, ಏನು ಸುಳ್ಳು, ಏನು ಸತ್ಯ, ಏನು ಸುಳ್ಳು ಅಂದ್ಬಿಟ್ಟು. ಬಿಕಾಸ್ ಒಂದು ಸತ್ಯ ಅಜಿತ್ ಅವರೇ, ನೀವು ಯಾರನ್ನ ಎಷ್ಟು ಇಷ್ಟಪಡ್ತೀರಿ, ಯಾರನ್ನ ದ್ವೇಷಿಸ್ತೀರಿ, ಇದು ಪರ್ಸನಲ್ ಸರ್. ಫೈಟ್ ಇಸ್ ಪರ್ಸನಲ್ ಸರ್. ಕರೆಕ್ಟ್. ಕಾಂಪಿಟೇಷನ್ ಇಸ್ ಪರ್ಸನಲ್ ಸರ್. ಬಟ್ ಆ ವ್ಯಕ್ತಿಗೆ ನಾ ತೊಂದರೆ ಆಗ್ತಾ ಇದೆ, ಇದಾಗ್ತಾ ಇದೆ ಅಂದಾಗ ಖುಷಿ ಪಡೋ ವ್ಯಕ್ತಿ ನಾನಲ್ಲ ಸರ್. ಅರ್ಥ ಆಯ್ತು ಅನ್ಸುತ್ತೆ. ಅದು ವಿಕೃತಿ ಅನ್ನಿಸ್ಕೊಳತ್ತೆ ಅಲ್ಲಿ 100%. ಅಂದರೆ ಏನಾಯದು ಅಂತ ಬರುತ್ತೆ ಹೊರತು ಐ ಆಮ್ ನಾಟ್ ಅ ಗೈ ಹೂಲ್ ಎಂಜಾಯ್ ಆಲ್ ದಟ್. ಆ್ಯಂಡ್ ಎಲ್ಲೋ ಫೀಲ್ ಅಂತೂ ಆಗುತ್ತೆ ಸರ್. ಕೆಲವರು ಏನಾಗುತ್ತೆ ಗೊತ್ತಾ ಸರ್, ಮಾತಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಎಲ್ಲೋ ಒಂದು ಕಡೆ ಓಡಾಡ್ಕೊಂಡು ಖುಷಿಯಾಗಿದ್ದಾರೆ ಅಂದ್ರೆ ಅಷ್ಟು ಸಾಕು. ಎಲ್ಲೋ ಒಂದು ಕಡೆ ನಾವು ನಗಾಡ್ಕೊಂಡಿರ್ತೀವಿ. ತೊಂದರೆಗಳಾಗ್ಬಿಡ್ತು ಅಂದಾಗ ಎಲ್ಲ ಅಟ್ಲೀಸ್ಟ್ ಆಸ್ ಹ್ಯೂಮನ್ ನಮಗೆ ನೋವಾಗುತ್ತೆ ಸರ್. ಇದು ಏನಕ್ಕೆ ಬೇಕಿತ್ತು, ಏನಕ್ಕೆ ಆಯ್ತಿದು. ಸೊ ದಟ್ ಮಚ್ ಇಸ್ ದೇರ್. ಜೀವನದ ಪಾಠ, ಅವಕಾಶಗಳನ್ನು ಕೊಟ್ಟಿತ್ತು ಲೈಫು. ಐ ಥಿಂಕ್ ಇಟ್ಸ್ ಅವರವರು ಕಲಿಬೇಕಾಗಿರೋದು ಅವರವರ ಜೀವನ ಅವ್ರದ್ದು. ಆ್ಯಂಡ್ ಯಾವುದು ನಮ್ಮದಲ್ಲೋ ಅದು ನಮ್ಮದಲ್ಲ ಸರ್. ಸೊ ನನಗೆ ಗೊತ್ತಿರೋ ಹಾಗೆ ದೂರದಲ್ಲಿರುವಂಥ ಒಬ್ಬ ವೀಕ್ಷಕ ನಾನು. ಒಳ್ಳೆದನ್ನು ಬಯಸ್ತೀನಿ, ಕೆಟ್ಟದ್ದು ನಾನು ಬಯಸೋದಕ್ಕೆ ಇಷ್ಟಪಡೋದಿಲ್ಲ. ಬಟ್ ಹಾಗಂತ ಯಾರು ನಿಂತ್ಕೊಂಡು ನಮ್ಮ ಅಡ್ವೈಸು ಕೇಳಿಲ್ಲ, ಏನೂ ಮಾಡಿಲ್ಲ. ಸೊ ನನಗೆ ಗೊತ್ತಿರೋದು, ನಾನು ದೂರ ಆಗಿ ತುಂಬ ವರ್ಷಗಳಾಯಿತು. ನಾಟ್ ಫಾರ್ ಎನಿಥಿಂಗ್ ಎಲ್ಸ್. ನಿಮಗೆ ತುಂಬ ಚೆನ್ನಾಗಿ ಹೇಳಿದ್ದೀನಿ ನಾನು. ವಿ ಆರ್ ಡಿಫ್ರೆಂಟ್ ಪೀಪಲ್. ಕರೆಕ್ಟ್ ಸರ್. ಇವಾಗ ಒಂದು ಪಾರ್ಟಿಗೆ ಸೇರ್ತೀವಲ್ಲ ಸರ್, ನಾನು ಒಂದು ಪಾರ್ಟಿಗೆ ಒಂದು 5 ಜನ ಸೇರ್ತೀವಿ ಅನ್ಕೊಳ್ಳಿ. 5 ಜನನ 5 ಬೇರೆ ಬೇರೆ ಡ್ರಿಂಕ್ ತೊಗೊಂತಾ ಇರ್ಬೋದು ನಾವು. ಬಟ್ ವಿ ಆರ್ ಓಕೆ. 5 ಜನ ಒಟ್ಟಿಗೆ ಸೇರಿದ್ವಿ ಅಂತ ನಾವು ಒಂದೇ ತೊಗೊಬೇಕು ಅನ್ನೋದೇನಿಲ್ಲ ಸರ್. ಹಾಗೆ ವ್ಯಕ್ತಿಗಳಂತ ಬಂದಾಗ ವಿ ಹ್ಯಾವ್ ಡಿಫ್ರೆಂಟ್ ಟೇಸ್ಟ್, ವಿ ಹ್ಯಾವ್ ಡಿಫ್ರೆಂಟ್ ಥಿಂಗ್ಸ್. ದ ಲೀಸ್ಟ್ ರೆಸ್ಪೆಕ್ಟ್ ನಾವು ಒಬ್ಬರ ಮೇಲೆ ಒಬ್ಬರು ಇಡ್ಬೋದು ಅಂದಾಗ ಅದ್ರ ಬಗ್ಗೆ ಮಾತಾಡೋದನ್ನು ಕಮ್ಮಿ ಮಾಡಿ, ವಾರ್ಗಳು ಅನ್ನೋದೇನಿದೆ, ದ ಕಾನ್ಫ್ಲಿಕ್ಟ್ ಆಫ್ ಒಪಿನಿಯನ್ಸ್ ಅಂಡ್ ಥಾಟ್ಸ್ ಬರಬಾರ್ದು. ಬೆಸ್ಟ್ ಇಸ್ ಟು ರಿಮೈನ್ ಕ್ವೈಟ್. ನಾನು ಮಾಣಿಕ್ಯದಲ್ಲೇ ಇದು ತುಂಬ ಚೆನ್ನಾಗಿ ಹೇಳಿದ್ದೆ. ಇದನ್ನು 2 ಊರ ಮಧ್ಯದಲ್ಲಿ ಗಲಾಟೆ ನಡೀತಾ ಇದೆ ಅಂದಾಗ ಯಾವನೋ ಒಬ್ಬ ಕತ್ತಿ ಬಿಟ್ಟರೆ ಮಾತ್ರ ಶಾಂತಿ ವಾತಾವರಣ ಬರೋದು. ಹೌದು, ಕರೆಕ್ಟ್. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ.